ರಾಯ ಬಾರೋ ರಾಘವೇಂದ್ರ ಬಾರೋ, ರಾಯ ಬಾರೋ ರಾಘವೇಂದ್ರ ಬಾರೋ. ಜಿಯಾನಿನಲ್ಲದೆ ಇನ್ನಾರು ಕಾಯುವರೋ, ಜಿಯಾನಿನಲ್ಲದೆ ಇನ್ನಾರು ಕಾಯುವರೋ. ರಾಯ ಬಾರೋ ರಾಘವೇಂದ್ರ ಬಾರೋ. ಸಕಲಾದಣ್ಣನೆ ಬಾರೋ ಪ್ರಹ್ಲಾದ ರಾಯ ಬಾರೋ, ಸಕಲಾದಣ್ಣನೆ ಬಾರೋ ಪ್ರಹ್ಲಾದ ರಾಯ ಬಾರೋ. ಬಾಲಿಕ ರಾಜನಾಗಿ ಮೆರೆವಂಥ ಪ್ರಭುವೇ ಬಾರೋ, ಬಾಲಿಕ ರಾಜನಾಗಿ ಮೆರೆವಂಥ ಪ್ರಭುವೇ ಬಾರೋ. ರಾಯ ಬಾರೋ ರಾಘವೇಂದ್ರ ಬಾರೋ, ರಾಯ ಬಾರೋ ರಾಘವೇಂದ್ರ ಬಾರೋ. ಲೋಕ ಕಲ್ಯಾಣಕ್ಕಾಗಿಯೇ ಇವನು ಜನ್ಮ ತಾಳಿದ್ದಾನೆ. ಇವನ ನೆರವಿಗೆ ಬಂದದ್ದು ನಮ್ಮ ಭಾಗ್ಯವಷ್ಟೇ. ಬಾವಾಜಿ, ನೀವೇ ನನ್ನನ್ನು ಕರೆತಂದು ಮನೆಯವರೆಗೂ ಬಿಟ್ಟು ತಂದೆ ತಾಯಿಯ ಕೈಗೆ ಒಪ್ಪಿಸಿ ಹೋದಿರಾ? ಇಲ್ಲೇ ಎಲ್ಲೋ ಪಕ್ಕದ ರಸ್ತೆಯಲ್ಲಿ ಇರಬೇಕು, ಹೋಗಿ ಕರೆ ತನ್ನಿ. ಅಪ್ಪಾಜಿ, ಅಗತ್ಯವಿಲ್ಲ. ಅವರು ಮಹಾನುಭಾವರು. ತಮ್ಮ ಕರ್ತವ್ಯ ಮುಗಿಯುತ್ತಿದ್ದಂತೆ ಅದೃಶ್ಯರಾಗಿದ್ದಾರೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗೀಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಅಮ್ಮ, ನಾನು ಅಶ್ವತ್ಥ ನರಸಿಂಹ ಪೂಜೆಗೆ ಹೋಗಿ ಬರ್ತೀನಿ. ಕರೆದ್ರೆ ಓಹ್ ಅರಳು, ಇದ್ಯಾಕೆ ಇಲ್ಲಿ ನಿಂತೆ? ಅಮ್ಮ ಹೇಳಿದ್ರು ಪಾವ್ ಅಕ್ಕಿಸ್ಕೊಂಬ ಅಂತ. ಅಪ್ಪನಿಗೆ ಆರೋಗ್ಯ ಚೆನ್ನಾಗಿಲ್ಲ, ಕೆಲವು ದಿನದಿಂದ ಹೊರಗೆ ಹೋಗಿಲ್ಲ. ಅದಕ್ಕೆ ಸಾಲ ಅಂತ ಕೊಟ್ರೆ ಸಾಕಂತೆ. ಇದೆಲ್ಲ ಸಾಲ ನೀನೆ, ಇದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ. ಕೇಳೋದಿಕ್ಕೆ ಸಂಕೋಚವೇ? ಇದೆಲ್ಲ ನಾವು ಕಾಣದೇ ಇರೋದೇ. ಕೊಡು ಪಾತ್ರೆ, ತಂದು ಕೊಡ್ತೀನಿ. ತಗೊಮ್ಮ. ಬರ್ತೀನತ್ತೆ. ಹೋಗ್ಬಾ. ಎಷ್ಟು ಸುಂದರವಾಗಿದ್ದಾಳೆ. ನನ್ನ ಸೊಸೆಯಾದ್ರೆ ಎಷ್ಟು ಚೆನ್ನಾಗಿರುತ್ತೆ.
ನಮ್ಮ ದಾಸಪ್ಪನಿಗೆ ತಕ್ಕ ಹೆಣ್ಣು. ಕಂಡ್ರೆ ಏಕಾದಶಿ ಮನೆಗೆ ಶಿವರಾತ್ರಿ ಬಂದ ಹಾಗಾಯ್ತು. ಏನೇ ಅದು ನಿನ್ನ ಒಗಟು? ಬೆಳಿಗ್ಗೆ ಅರಳಮ್ಮ ಬಂದು ಹೋಗಿದ್ದು ನೀವು ನೋಡ್ಲಿಲ್ವೇ? ಕೊಟ್ಟು ಕಳಿಸಿದ್ಯಲ್ಲ. ಏನ್ ಮಾಡೋದು, ಮನೇಲಿ ಒಲೆ ಹಚ್ಚಿ 2 ದಿನ ಆಯ್ತಂತೆ. ಪಾಪ ಆ ಹುಡುಗಿ ಸೋತ್ ಹೋಗಿದ್ದಾಳೆ. ನಮ್ದು ಒಂದು ಕತೆ ಆದ್ರೆ ಅವ್ರದ್ದು ಇನ್ನೊಂದು ಕತೆ. ನಮ್ಮನೇಲಿ ನೀವು ಹೊರಗೆ ಹೋಗಿ ಏನೋ ಸಿಕ್ಕಿದ ಕೆಲಸ ಮಾಡಿ ಇಲ್ಲ ಬೇಡಿಯಾದ್ರೂ ತರ್ತೀರಿ. ಅವ್ರ ಮನೇಲಿ ಯಾರಿದ್ದಾರೆ? ಅವರಪ್ಪ ಹಾಸಿಗೆ ಹಿಡಿದು 2 ಮಾಸ ಆಯ್ತಂತೆ. ಮೇಲಾಗಿ ಮಲತಾಯಿ ಬೇರೆ. ಪಾಪ, ಬಹಳ ಕಷ್ಟದ ಜೀವನ. ಮಲತಾಯಿ ತಾಯಿ ಆಗ್ತಾಳಿಯೇ? ಅವಳದು ತಪ್ಪಿಲ್ಲ ಬಿಡಿ. ಕಿತ್ತು ತಿನ್ನೋ ಬಡತನ, ಆ ಕಷ್ಟನೆಲ್ಲ ಇವಳ ಮೇಲೆ ತೀರಿಸ್ಕೋತಾಳೆ. ಲಗ್ನವಾದ್ರೂ ಆದ್ರೆ ಹೇಗೋ ಅರಳಮ್ಮ ಇದರಿಂದ ಪಾರಾಗ್ತಾಳೆ. ಲಗ್ನವಾಗೋದಾದ್ರೂ ಹೇಗೆ? ಹೋಗಿ ವರನ್ನ ನೋಡೋರು ಯಾರು? ಬಡವರಿಗೆ ಮಕ್ಕಳನ್ನ ಆ ದೇವ್ರದ್ ಯಾಕಾದ್ರೂ ಕೊಡ್ತಾನೋ? ಎಲ್ಲ ಅವ್ರವ್ರು ಮಾಡಿದ ಕರ್ಮ. ಆದರೂ ದೇವರು ಎಲ್ಲೋ ಒಂದು ದಾರಿ ತೋರಿಸ್ತಾನೆ. ಹಾ, ದೇವ್ರು ದಾರಿ ತೋರಿಸ್ತಾನೆ ಅಂದ್ರಿ. ಅವನ ಪ್ರೇರಣೆನೋ ಏನೋ ನನಗೀಗ ಅನ್ನಿಸ್ತಾ ಇದೆ. ಹೇಳಲೇ? ಹೇಳು, ಅದೇನನ್ನಿಸ್ತು ಅಂತ. ಆ ಭಗವಂತ ನಿನ್ನ ನಾಲಿಗೆಯಲ್ಲಿ ಕುಳಿತು ಅದೇನು ನುಡಿಸ್ತಾನೋ? ನೀನು ಈ ಮನೆಯ ಗೃಹಲಕ್ಷ್ಮಿ. ಆ ಮಹಾಲಕ್ಷ್ಮಿ ಸ್ವರೂಪವೇ ನನಗೆ. ನಮ್ಮನೆ ಸ್ಥಿತಿಗೂ ಅವ್ರ ಮನೆ ಸ್ಥಿತಿಗೂ ಅಂಥ ವ್ಯತ್ಯಾಸ ಏನೂ ಇಲ್ಲ. ಅರಳಮ್ಮನ್ನ ನಮ್ಮ ದಾಸಪ್ಪನಿಗೆ ಯಾಕೆ ತಂದುಕೋಬಾರ್ದು?